ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕವ ಹಿಂಗಾಯ್ತೈತೆ? ನನ್ನಿಂದ ಏನು ತೆಪ್ಪಾಯ್ತು ಅಂತ ಹೇಳುವ? ಮುಚ್ಚಿಟ್ಟಿರೋ ವಿಷಯ ಆಚೆಗೆ ಬತ್ತೈತೆ. ಈ ವಿಷಯ ಎಲ್ಲ ಗೊತ್ತಿರೋದು ಮಾವಂಗೆ. ಮಾವಂತ ಹೋಗಿ ಹೇಳ್ಕೊಳ್ಳೋಣ ಅಂದರೆ ಅವ್ರ ಪರಿಸ್ಥಿತಿ ಹಿಂಗಿದೆ. ಈಗ ನನ್ನ ನೋವು, ನನ್ನ ಕಷ್ಟನೆಲ್ಲ ಯಾರು ತಾವ ಹೇಳ್ಕೊಳಿತಾಯಿ? ನಾನು ಹಿಂಗಿದ್ದೆ ಅನ್ನೋ ವಿಷಯ ಪಾರು ಗೊತ್ತಾಗ್ಬಿಟ್ರೆ ಅವಳು ನನ್ನ ಬಿಟ್ಬಿಟ್ಟು ಹೊಂಟೋಯ್ತಾಳೆ. ಈಗ ತಾನೇ ನಮ್ಮಿಬ್ರ ಜೀವನ ಶುರುವಾಗೈತೆ. ನಮ್ಮಿಬ್ರ ಸಂಬಂಧಕ್ಕೆ ಒಂದು ಅರ್ಥ ಅಂತ ಬಂದೈತೆ. ಇಂಥ ಹೊತ್ನಾಗೆ ನೀನೆಲ್ಲ ಕೆತ್ಕೊಂಡು ಹೋಗ್ಬಿಟ್ರೆ ನಿನ್ನ ಮಗ ಆಗಿ ನಾನು ಯಾರ ತವನೇ ಯಾಕೆ ಕೇಳಲಿ? ಯಾರ ತವನೇ ಯಾಕೆ ಕೇಳೋಣ ಹೇಳು? ಮಾವ ಏನ್ ಮಾಡ್ತಿದ್ಯಾ? ಇಷ್ಟೊತ್ತಲ್ಲಿ ಬೇಡ್ಕೋತಿದ್ಯಾ? ವರ ಕೇಳ್ತಿದ್ಯಾ? ಎಲ್ಲ ಬರೋ, ವರ ಕೊಡೋಳು ಅವಳೆ, ಕಿತ್ಕೊಳ್ಳೋಳು ಅವಳೆ. ಕೇಳ್ದೇನೆ ವರ ಕೊಡ್ತಾಳೆ, ಹೇಳ್ದೇನೆ ಕಿತ್ಕೊಂಡ್ಬಿಡ್ತಾಳೆ. ಮಾವ ವೇದಾಂತ ಶುರು ಮಾಡ್ಕೊಂಬಿಟ್ಯಾ? ನಿಂಗೆ ಹಂಗನ್ಸ್ತ ಪಾರೋ? ಏನಪ್ಪ, ನಂಗಂತೊಂದು ಗೊತ್ತಾಯ್ತಿಲ್ಲ. ಇಲ್ಲ, ನೀನೇನೋ ಒಂಥರ ಇದೆಯಾ. ಚಿರು, ಅಮ್ಮನ ನಂಬಿದ್ರೆ ಒಳ್ಳೇದಾಗತ್ತೆ ಅಂತ ನೀನೇ ಹೇಳ್ತೀಯಲ್ಲ ನಂಗೆ. ಇವತ್ತು ನಾನು ನಿನಗೆ ಆ ಮಾತು ಹೇಳ್ತೀನಿ. ನಿನಗೆ ನನ್ನ ಹತ್ರ ಹೇಳ್ಕೊಳಕ್ಕಾಗ್ದಿರೋ ಸಮಸ್ಯೆ ಇದ್ರೆ ಅಮ್ಮ ಅದನ್ನ ಸರಿ ಮಾಡ್ತಾಳೆ. ಓಕೆನಾ? ಏನು ಸ್ಮೈಲ್ ಮಾಡ್ತಾ ಹಾಗೆ ಸುಮ್ಮನೆ ನಿಂತ್ಬಿಟ್ರೆ ಆಗತ್ತಾ? ನಾನು ನಿನಗೆ ಕುಂಕುಮ ಇಟ್ಟಾದ್ಮೇಲೆ ನೀನು ನನಗೆ ಇಡ್ಲೇಬೇಕು ತಾನೆ? ತಗೋ ಇಡು. ಬಾರು, ನೀನ್ ಇಷ್ಟ ಹತ್ರ ಆಯ್ತಿದ್ರೆ ನೀನ್ ಎಲ್ಲಿ ದೂರ ಆಯ್ತೀಯೋ ಅನ್ನೋ ಭಯ ಕಾಡುತ್ತೆ. ಇಡು ಮಾವ. ಮಾವ ಆಶೀರ್ವಾದ ಮಾಡು. ಬಾರೋ. ಯಾಕೆ ಬಾರೋ? ನನಗೆ ಸರ್ಟಿಫಿಕೇಟ್ ಸಿಗದೆ ಇದ್ದಾಗ ಹ್ಯೂಮನ್ ಟ್ರಯಲಿಗೆ ಹೋಗಿ ಅವ್ರ ಕೈ ಕಾಲು ಬಿದ್ದು ನನಗೆ ಸರ್ಟಿಫಿಕೇಟ್ನ ಕೊಡಿಸ್ದೆ. ಇವತ್ತು ಆ ಹುಡುಗಿಗೆ ಸಿಗೋಕ್ಕಾಗದಿರೋ ಕೆಲಸನ ಸಿಗೋ ಥರ ಮಾಡಿದ್ಯಾ. ನನ್ನ ಲೈಫಲ್ಲಿ ನಾನು ಇನ್ನೂ ಮಾಡಬೇಕಾಗಿರೋ ಸಾಧನೆ ತುಂಬ ಇದೆ. ತಲುಪಬೇಕಾಗಿರೋ ಗುರಿಗಳಿವೆ. ಅದೆಲ್ಲ ಯಶಸ್ವಿ ಆಗಬೇಕು ಅಂದರೆ ನಿನ್ನ ಆಶೀರ್ವಾದ ನನಗೆ ಬೇಕೇ ಬೇಕು ಮಾವ. ಆ ತಾಯಿ ಯಾವಾಗಲೂ ನಿನ್ನ ಜೊತೆ ಇರಲಿ. ಸರಿ, ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಿರ್ತೀನಿ. ತುಂಬ ಪರೀಕ್ಷೆ ಮಾಡಬೇಡ ತಾಯಿ, ತುಂಬ ಪರೀಕ್ಷೆ ಮಾಡಬೇಡ. ಒಂದೊಂದು ಕ್ಷಣಕ್ಕೂ ಪಾರುಗೆ ಯಾವಾಗ ನಾನು ಹಳೆ ಈಸ್ಯ ಗೊತ್ತಾಯ್ತದೋ ಅಂತ ಭಯ ಆಯ್ತೈತೆ. ಅವಳಿಗೆ ಯಾವ ಕಾರಣಕ್ಕೂ ಈಸ್ಯ ಗೊತ್ತಾಗ್ದಂಗೆ ನೀನೇ ನೋಡ್ಕೋಬೇಕು ತಾಯಿ, ನೀನೇ ನೋಡ್ಕೋಬೇಕು. ದೊರೆ ದೊರೆ ದೊರೆ, ಮಾಡ್ತೀನಿ ರೀ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ